ನಮಸ್ತೆ ಬಾಸು, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮಿನ್ ಫೋಟೆಕ್ ಕರ್ನಾಟಕ. ನೀವಿನ್ನೂ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟಾಗಿ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಗೆಳೆಯರೆ, CSK ಇದ್ದ ಒಂದು ಇನ್ಸೈಡ್ ನ್ಯೂಸ್ ಸುದ್ದಿ ಬಂದಿದೆ. ನ್ಯೂಸ್ ಏನಪ್ಪ ಅಂತಂದರೆ CSK ರಿಟೆನ್ಷನ್ ಬಗ್ಗೆ. ಇವರು ಒಂದು 5 ಪ್ಲೇಯರ್ ಶಾರ್ಟ್ ಲೀಸ್ಟ್ ಮಾಡಿದ್ದಾರೆ. ಆ ಲೀಸ್ಟು ನಮಗೆ ರಿಪೋರ್ಟ್ ಮೂಲಕ ಇದು ಸಿಕ್ಕಿದೆ. ಫಸ್ಟ್ ಪ್ಲೇಯರ್ ಯಾರಪ್ಪ ಅಂತಂದರೆ ಅದು ನನ್ ಅದರ್ ದ್ಯಾನ್ ಋತುರಾಜ್ ಗಾಯಕ್ವಾಡ್. CSK ಕ್ಯಾಪ್ಟನ್ನ ಇವರು ಮುಂದೆ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅಂತ ಲಾಸ್ಟ್ ಇಯರ್ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ರು. ಆ ಕ್ಯಾಪ್ಟನ್ಸಿ ಪ್ರಕಾರ ಇವ್ರಿಗೆ ಫಸ್ಟ್ ಪ್ರಿಯಾರಿಟಿ ಬಂದು ಕೊಟ್ಟಿದ್ದಾರೆ. ಫಸ್ಟ್ ರಿಟೆನ್ಷನ್ ಆದವ್ರಿಗೆ ಜಾಸ್ತಿ ಪ್ರೈಸ್ ಕೊಡ್ತಾರೆ. ನಾವು ಬೇರೆಯ ಪ್ಲೇಯರ್ಗಳಿಗೆ ಏಕೆ ಜಾಸ್ತಿ ದುಡ್ಡು ಕೊಡೋಣ, ಬದಲಿಗೆ ನಮ್ಮ ಕ್ಯಾಪ್ಟನ್ಗೆ ಒಳ್ಳೆ ದುಡ್ಡು ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಚಾಯ್ಸ್ ಋತುರಾಜ್ ಗಾಯಕ್ವಾಡ್ನ ಮಾಡಿದ್ದಾರೆ. ಸೆಕೆಂಡ್ ಚಾಯ್ಸ್ ಬಂದ್ಬಿಟ್ಟು ರವೀಂದ್ರ ಜಡೇಜಾ. ಲಾಸ್ಟ್ ಟೈಮು ಒಂದು ಸಿನಾರಿಯೋ ನಡೆದಿತ್ತು. ಏನಪ್ಪಾ ಅಂತಂದ್ರೆ CSK ಮ್ಯಾನೇಜ್ಮೆಂಟ್ಗೂ ಮತ್ತೆ ರವೀಂದ್ರ ಜಡೇಜಾ ಅವ್ರಿಗೆ ಒಂದು ವಾರ್ ನಡೆದಿತ್ತು. ಅಲ್ಲಿ ಧೋನಿಯವರು ಮುಂದೆ ನಿಂತ್ಕೊಂಡ್ಬಿಟ್ಟು ಈ ಪ್ಲೇಯರ್ ನಮಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ರವೀಂದ್ರ ಜಡೇಜಾ ಅವ್ರನ್ನ ಪಿಕ್ ಮಾಡಿದ್ರು. ಅದೇ ರೀತಿ ಈ ಸೀಸನಲ್ಲೂ ಅವ್ರನ್ನ ಸೆಕೆಂಡ್ ಮೋಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ತಗೊಳ್ತಾ ಇದ್ದಾರೆ. ಇದು CSK ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಥರ್ಡ್ ನ್ಯೂಸ್ ಬಂದ್ಬಿಟ್ಟು ಶಿವಮ್ ದುಬೆ ಅವ್ರನ್ನು ಕೂಡ CSK ಅವರು ರಿಟೈನ್ ಮಾಡ್ತಾ ಇದ್ದಾರೆ. ಕಳೆದ ಫಾರ್ಮ್ನಲ್ಲಿ ನೋಡಿದರೆ ಒಂದು ಒಳ್ಳೆ ಬೆಂಕಿ ಪ್ರದರ್ಶನ ನೀಡಿದ ನಮ್ಮ ಶಿವಮ್ ದುಬೆ ಅವ್ರನ್ನ CSK ಅವರು ಮತ್ತೆ ರಿಟೈನ್ ಮಾಡ್ಕೊತಾ ಇದ್ದಾರೆ. ಇಂಡಿಯಾ ಟೀಮಿಗೆ ಬಂದಾಗ ಇವರು ಯಾವುದೇ ರೀತಿ ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ. ಆದರೆ CSK ಪರ ಆಡಿದಾಗೆಲ್ಲ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ನೀಡಿಬಿಟ್ಟು ಅವರು CSKನ ಮುಂದೆ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಆದ್ರೂ ನಮ್ಮ ಶಿವಮ್ ದುಬೆ ಅವ್ರನ್ನ ರಿಟೈನ್ ಮಾಡ್ಕೊತಾರೆ ಅಂತ ಹೋಪ್ ಮಾಡೋಣ. ನಂಬರ್ 4 ಯಾರು ರಿಟೈನ್ ಆಗ್ತಾರೆ ಅಂದರೆ ಮತೀಶಾ ಪತಿರಾಣ ಅವರು. ಇವರು ಬೌಲಿಂಗ್ನಲ್ಲಿ ಯಾವ ರೀತಿ ಯಾರ್ಕರ್ ಬಾಲ್ ಆಗಿರ್ಬೋದು, ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ ತಂದು ಕೊಡ್ತಾರೆ. ಅದಕ್ಕೋಸ್ಕರ ಆದರೂ ಇವ್ರನ್ನ ರಿಟೈನ್ ಮಾಡೇ ಮಾಡ್ತಾರೆ. ಇವರು ಶ್ರೀಲಂಕಾದ ಪ್ಲೇಯರು CSK ಬಂದಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಂತ ನೀವು IPL ಟೀಮಲ್ಲಿ ನೋಡಿದಿರಿ, ನಾವು IPL ಮ್ಯಾಚ್ ಆಡಬೇಕಾದಾಗ ನೋಡಿದ್ದೀವಿ. ಇವರು CSK ಬಂದು ಅವರು ಎಂಥ ಬೌಲರು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದಕ್ಕೋಸ್ಕರ ಆದರೂ CSK ಅವರು ತಾಂಡ್ಲೇಬೇಕಾಯಿತು. ಅದೇ ರೀತಿ CSK ಮ್ಯಾನೇಜ್ಮೆಂಟ್ನವರು ಒಂದು ನಿರ್ಧಾರ ತಗೊಂಡಿದ್ದಾರೆ. ಮತೀಶಾ ಪತಿರಾಣ ಅವರು ರಿಟರ್ನ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಲೀಸ್ಟ್ ಮಾಡಿದ್ದಾರೆ. ಇನ್ನು ನಂಬರ್ 5 ಯಾರು ರಿಟರ್ನ್ ಆಗ್ತಾರೆ ಅಂದರೆ ಇದು ನನ್ ಅದರ್ ದ್ಯಾನ್ MS ಧೋನಿ. MS ಧೋನಿ ಅವರು ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ MS ಧೋನಿ ರಿಟರ್ನ್ ಆಗೇ ಆಗ್ತಾರೆ ಅಂತ. ಆದರೆ ಲಾಸ್ಟ್ ಇದ್ದ ಫಸ್ಟ್ ಪ್ರಿಯಾರಿಟಿ ವೈಸು ಆಗಿದ್ದಾರೆ. ಈಗ ಫಸ್ಟ್ ಪ್ರಿಯಾರಿಟಿ ಆದವರು ಸ್ಯಾಲ್ರಿನ ಎಷ್ಟು ಕೇಳ್ತಾರೆ ಅಂದರೆ ಜಾಸ್ತಿ ಕೇಳ್ತಾರೆ. ಆದರೆ ಲಾಸ್ಟ್ ಪ್ರಿಯಾರಿಟಿ ಆದವ್ರಿಗೆ ಇಷ್ಟಿಷ್ಟು ಅಮೌಂಟು ಅಂತ ಅವರು ಫಿಕ್ಸ್ ಮಾಡಿರ್ತಾರೆ IPL ಫ್ರಾಂಚೈಸಿಗಳೇ. ಅದೇ ರೀತಿ ಈಗ MS ಧೋನಿ ಅವರು ಕೂಡ ರಿಟೈನ್ ಆಗಿದ್ದಾರೆ. ರಿಟೈನ್ ಆದಾದ್ಮೇಲೆ ಇವರು ಸೀಸನ್ 18 ಆಡೇ ಆಡ್ತಾರೆ. ಸೀಸನ್ 17 2024 ಪ್ಲೇಯಿಂಗ್ 11 ಋತುರಾಜ್ ಗಾಯಕ್ವಾಡ್ ಜೊತೆ ರಚಿನ್ ರವೀಂದ್ರ ಅವರು ಓಪನಿಂಗ್ ಮಾಡೋರು. ರಚಿನ್ ರವೀಂದ್ರ ಅವರು ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು CS ಹೈ ಲೆವೆಲ್ಗೆ ತಗೊಂಡೋಗಿದ್ರು. ಆದರೆ ರಚಿನ್ ರವೀಂದ್ರ ಕೂಡ ರಿಟೈನ್ ಆಗ್ತಾ ಇಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಅಜಿಂಕ್ಯ ರಹಾನೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋಂಥ ಈ ಪ್ಲೇಯರ್ನ ರಿಟೈನ್ ಮಾಡ್ಕೊತಾರೋ ಇಲ್ಲ ಅಂತ ಹೇಳಿಲ್ಲ. ಇದರಲ್ಲಿ ಇನ್ಸೈಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾನು ಮುಂಚೆ ಹೇಳಿರೋ ಹಾಗೆ ಯಾವ ಪ್ಲೇಯರ್ಸ್ನ ರಿಟೈನ್ ಮಾಡ್ತಂದರೆ ಕೇವಲ 5 ರಿಟೆನ್ಷನ್ ರೂಟ್ ಬಂತಂದರೆ ಈ ಥರ ರಿಟೆನ್ಷನ್ ಇರುತ್ತಂತೆ. ಅಲ್ಲೇ ಹೇಳಿದ್ದೀನಿ, ಆ ರೀತಿ ಇರುತ್ತೆ. ಆದರೆ ಅಜಿಂಕ್ಯ ರಹಾನೆ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೂಡ CSK ರಿಪೋರ್ಟಲ್ಲಿ ಲೀಕ್ ಮಾಡಿಲ್ಲ. ನೆಕ್ಸ್ಟ್ ಇದಾದಮೇಲೆ ಸ್ಯಾಂಟ್ನರ್ ಇದ್ದರು. ಅವರು RCB ವಿರುದ್ಧ ಆಡಿದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದರು ಬೌಲಿಂಗಲ್ಲಿ. ಆದರೆ ಈಗ ಅವ್ರನ್ನೂ ರಿಟೈನ್ ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ. ನೆಕ್ಸ್ಟ್ ಇದಾದಮೇಲೆ ತುಷಾರ್ ದೇಶಪಾಂಡೆ ಕೂಡ ಇತ್ತ, ಮಹೇಶ್ ತೀಕ್ಷಣ ಕೂಡ ರಿಟೈನ್ ಆಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.